ಈ ಒಂದು ಮಠಕ್ಕೆ ಈ ಒಂದು ಸ್ವಾಮೀಜಿಯನ್ನ ನೋಡ್ಲಿಕ್ಕೆ ಜಾಸ್ತಿ ಜನ ಬರೋ ಹಾಗಿಲ್ವಾ? ಈ ಸ್ವಾಮೀಜಿಯ ಮಠಕ್ಕೆ ಭಕ್ತರು ಬರಲೇಬಾರ್ದ? ಈ ಸ್ವಾಮೀಜಿಯ ಮಠಕ್ಕೆ ಜಾಸ್ತಿ ಜನ ಭಕ್ತರು ಬಂದ್ರೆ ಈ ಸ್ವಾಮೀಜಿಗೆ ತೊಂದರೆ ಆಗುತ್ತೆ. ಸ್ವಾಮೀಜಿಗಳು ಭಕ್ತರ ತೊಂದರೆಗಳನ್ನ ಕಷ್ಟಗಳನ್ನ ನೋಡಬೇಕು. ಅದೇ ಸ್ವಾಮೀಜಿಗಳ ಒಂದು ಆದ್ಯ ಕರ್ತವ್ಯ. ಈ ಸ್ವಾಮೀಜಿಯ ಮಠಕ್ಕೆ ಜಾಸ್ತಿ ಜನ ಬಂದ್ರೆ ಈ ಸ್ವಾಮೀಜಿಗೆ ತೊಂದರೆ ಆಗುತ್ತೆ. ಮಠಕ್ಕೆ ಜಾಸ್ತಿ ಭಕ್ತರು ಬಂದು ಊಟ ಮಾಡೋದ್ರಿಂದ ತೊಂದರೆಯಂತೆ. ದಾಸೋಹ ಪರಂಪರೆಯ ಈ ಸ್ವಾಮೀಜಿಯಿಂದ ಇಂತಹ ಮಾತು. ಗ್ಯಾರಂಟಿ ಯೋಜನೆಯಿಂದ ಮಠಕ್ಕೆ ಜಾಸ್ತಿ ಜನ ಬಂದು ಊಟ ಮಾಡ್ತಾ ಇದ್ದಾರೆ. ಮಠದಲ್ಲಿ ಊಟ ಮಾಡುವವರ ಸಂಖ್ಯೆ 100 ಪಟ್ಟು ಹೆಚ್ಚಾಗ್ತಾ ಇದೆ. ಈ ರೀತಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಬರೋದ್ರಿಂದ ಊಟದ ಖರ್ಚು ಜಾಸ್ತಿ ಆಗಿದೆ. ಗದಗ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಲಿಂಗಾಲೇಶ್ವರ ಸ್ವಾಮೀಜಿಯವರ ಹೇಳಿಕೆ ಇದು. ಬೆಂಗಳೂರು ಕಡೆಯಿಂದೆಲ್ಲ ಜಾಸ್ತಿ ಜನ ಬರ್ತಾ ಇದ್ದಾರೆ ಮಠಕ್ಕೆ. ಭಕ್ತಾದಿಗಳು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಕಾರಣಕ್ಕಾಗಿ ಅನ್ನದಾಸೋಹವನ್ನ ನಡೆಸಲಿಕ್ಕೆ ಆಗೋದಿಲ್ಲ. ಖರ್ಚು ಜಾಸ್ತಿ ಬರ್ತಾ ಇದೆ. ಸರ್ಕಾರದವರು ಇರ್ಲಾರ್ದೆ ಗ್ಯಾರಂಟಿ ಯೋಜನೆ ಬೇರೆ ಕೊಟ್ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ಫ್ರೀ ಬಸ್ಸು ಅಂತ ಹೇಳಿ ಬರ್ತಾ ಇದ್ದಾರೆ ಅಂತ ಗುರುಜಿ ಅವ್ರ ಮಾತು. ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾವು ವರ್ಷ ಒಂದನ್ನ ಏನು ಹೇಳಿ ಹೋಗ್ತೀವಂತಂದ್ರೆ, ಈ ಕರ್ನಾಟಕದೊಳಗೆ ಆದರ್ಶ ಅನ್ನುವಂಥದ್ದಕ್ಕೆ ಒಂದು ಸಂಸ್ಥೆ ಎದ್ದು ನಿಲ್ಲುತ್ತೆ ಅಂತಂದ್ರೆ ಅದು ಕೇವಲ ವೀರೇಶ್ವರ ಪುಣ್ಯಾಶ್ರಮ. ಆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಯಾವ ಸರ್ಕಾರಕ್ಕೂ ಮನವಿ ಸಲ್ಲಿಸಲಾರ್ದಂಗ ಸರ್ಕಾರ ತನ್ನ ಕಿಮ್ಮತ್ತನ್ನು ಉಳಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ಮನವಿ ಸಲ್ಲಿಸಲಾರ್ದಂಗ ಪ್ರತಿ ವರ್ಷ ಆಶ್ರಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋ ಸರ್ಕಾರ ಬೆಲೆಯುಳ್ಳ ಸರ್ಕಾರ ಆಗುತ್ತೆ, ಬಲವುಳ್ಳ ಸರ್ಕಾರ ಆಗುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು, ಯಾವಾಗಲೂ ಕೂಡ ಆಡಳಿತಾರೂಢ ಸರ್ಕಾರಗಳು ಆಶ್ರಮದ ಕಡೆ ಗಮನ ಹರಿಸಿದರೆ ನಿಜವಾದ ರಾಜ್ಯದ ಸೇವೆಯಲ್ಲಿ ಒಂದು ಸಣ್ಣ ಪಾತ್ರವನ್ನು ವಹಿಸಿದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತಾ, ಈ 5 ಗ್ಯಾರಂಟಿ ಮಾಡಿಬಿಟ್ರಲ್ರಿ, 5 ಗ್ಯಾರಂಟಿಯಿಂದ ನಮ್ಮ ಆಶ್ರಮಕ್ಕೆ ದೊಡ್ಡ ಪೆಟ್ಟು ಬಿದ್ದತಿ. ಯಾಕೆ ಹೇಳ್ರಿ? ಎಲ್ಲರೂ ಬರುದ ಉಣ್ಣುದ ಹಂಗೆ ಊಟ 100 ಪಟ್ಟು ಹೆಚ್ಚಾಗೈತಿ ಇಲ್ಲಿ. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳಾಕತ್ತೀವಿ, ನಿಮ್ಮ ಉಚಿತ ಯೋಜನೆಗಳು ಆಶ್ರಮದ ಹೆಚ್ಚಿನ ಖರ್ಚು ಹೊರೆ ಆಗಲಿಕ್ಕೆ ಕಾರಣ ಆಗ್ಯಾವ. ಈ ಬೆಂಗಳೂರು ಕಡೆಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ, ನಾವು ಹೆಸರು ಹೇಳೋದಿಲ್ಲ, ಧಾರ್ಮಿಕ ಸಂಸ್ಥೆಗಳಿಗೆ 500 ಕ್ವಿಂಟಲ್ನಿಂದ ಹಿಡ್ಕೊಂಡು ಪ್ರತಿ ತಿಂಗಳ 500 ಕ್ವಿಂಟಲ್ನಿಂದ ಹಿಡ್ಕೊಂಡು 7,000 ಕ್ವಿಂಟಲ್ಲಿನವರೆಗೆ ಅಕ್ಕಿಯನ್ನು, ದವಸ ಧಾನ್ಯಗಳನ್ನು ಕೆಲವು ಸಂಸ್ಥೆಗಳಿಗೆ ಕೊಡುವ ಯೋಜನೆಯನ್ನು ಹಿಂದಿನ ಕಾಲದಲ್ಲಿ ಹಾಕ್ಕೊಂಡು ಬಂದಿದ್ದಾರೆ. ಅದು ಒಳಗಿನ ಸತ್ಯ ಯಾರಿಗೂ ಗೊತ್ತಿಲ್ಲ. ಹಾಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈ ಆಶ್ರಮದ ಸಮಗ್ರ ಬೆಳವಣಿಗೆ ಅನ್ನವನ್ನು ಮತ್ತು ಹಣವನ್ನು
ಒದಗಿಸಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ. ಯಾಕಂದ್ರೆ ಸರ್ಕಾರ ಮಾಡೋ ಕೆಲಸನೇ ಆಶ್ರಮ ಮಾಡಾಕತ್ತೈತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛಾಪಡ್ತಾ, ಆದರೆ ನಾವು ವರ್ಷ ಒಂದನ್ನು ಏನು ಹೇಳಿ ಹೋಗ್ತೀವಂತಂದರೆ, ಈ ಕರ್ನಾಟಕದೊಳಗೆ ಆದರ್ಶ ಅನ್ನುವಂಥದ್ದಕ್ಕೆ ಒಂದು ಸಂಸ್ಥೆ ಎದ್ದು ನಿಲ್ಲುತ್ತೆ ಅಂತಂದ್ರೆ ಅದು ಕೇವಲ ವೀರೇಶ್ವರ ಪುಣ್ಯಾಶ್ರಮ. ಆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಯಾವ ಸರ್ಕಾರಕ್ಕೂ ಮನವಿ ಸಲ್ಲಿಸಲಾರ್ದಂಗೆ ಸರ್ಕಾರ ತನ್ನ ಕಿಮ್ಮತ್ತನ್ನು ಉಳಿಸ್ಕೋಬೇಕು ಅಂತಂದರೆ ಅದಕ್ಕೆ ಮನವಿ ಸಲ್ಲಿಸಲಾರ್ದಂಗೆ ಪ್ರತಿ ವರ್ಷ ಆಶ್ರಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋ ಸರ್ಕಾರ ಬೆಲೆಯುಳ್ಳ ಸರ್ಕಾರ ಆಗುತ್ತೆ, ಬಲವುಳ್ಳ ಸರ್ಕಾರ ಆಗುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು, ಎಸ್, ಗುರುಗಳು ಹೇಳ್ತಾ ಇದ್ದಾರೆ ಯಾವುದೋ ರಾಜ್ಯ ಸರ್ಕಾರದ ಒಂದು ಪಂಚ ಗ್ಯಾರಂಟಿಗಳನ್ನ ತೆಗಳುವ ಸಂದರ್ಭದಲ್ಲಿ ಮಾತನಾಡಿರುವಂತಹ ಮಾತಿದು. ಜನ ಜಾಸ್ತಿ ಬರ್ತಾ ಇದ್ದಾರೆ, ಇನ್ನು 500 ಕ್ವಿಂಟಲ್ಗಿಂತ 7,000 ಕ್ವಿಂಟಲ್ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಬೇಗ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಅನ್ನ ಹಾಕಲಿಕ್ಕೆ ಆಶ್ರಮದಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲ, ಆ ವ್ಯವಸ್ಥೆಗಳನ್ನು ಮುಂದೆ ಮಾಡಿಕೊಳ್ತೀನಿ ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾ ಇರುವಂತಹ ಗುರುಜಿಗಳು. ಈ ಸ್ವಾಮೀಜಿ ಮಠಕ್ಕೆ ಜಾಸ್ತಿ ಜನ ಬಂದರೆ ತೊಂದರೆ ಅನ್ನುವಂಥದ್ದು ಈಗ ಕಾಣ್ತಾ ಇರುವಂತಹ ಮೇಲ್ನೋಟದಲ್ಲಿ ಕಾಣ್ತಾ ಇರುವಂಥದ್ದು ಇದಿಷ್ಟು ಕೂಡ. ಅಂದ್ರೆ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಪಂಚ ಗ್ಯಾರಂಟಿಗಳನ್ನ ತೆಗಳುವ ಸಂದರ್ಭದಲ್ಲಿ ಗುರೂಜಿ ಒಂದಿಷ್ಟು ಆಶ್ರಮದ ವಿಚಾರವನ್ನ ಬಯಲಿಗೆ ಎಳೆದಿದ್ದಾರೆ. ಮಠದಲ್ಲಿ ಊಟ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಈ ರೀತಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಬಂದ್ರೆ ಊಟದ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಲಿಂಗಾಲೇಶ್ವರ ಸ್ವಾಮೀಜಿಯವರು ಮಾತನಾಡಿದ್ದಾರೆ. ಕೆಲ ಬೆಂಗಳೂರಿನಲ್ಲಿರುವಂತಹ ಕೆಲ ಧಾರ್ಮಿಕ ಸಂಸ್ಥೆಗಳಿಗೆ ಸರ್ಕಾರವೇ ಸ್ವಲ್ಪ ಸಹಾಯವನ್ನು ಮಾಡುತ್ತೆ, ಬೇರೆ ಕಡೆಯಲ್ಲೂ ಮಾಡಬೇಕು, ಬೇರೆ ಕಡೆಗೂ ಮಾಡಬೇಕು ಅನ್ನೋದು ಅವರ ಆಗ್ರಹ. ಅವರು ತಮ್ಮ ಭಾಷಣದ ಮೂಲಕ ಆಗ್ರಹಿಸಿದ್ದಾರೆ. ಅಂದ್ರೆ ಸರ್ಕಾರದವರು ಸ್ವಲ್ಪ ನಮಗೂ ಕೂಡ ಸ್ವಲ್ಪ ಮಟ್ಟಿಗೆ ಖರ್ಚಿಗೆ, ಅಂದ್ರೆ ಊಟದ ಖರ್ಚಿಗೆ, ಭಕ್ತಾದಿಗಳ ಊಟದ ಖರ್ಚಿಗೆ, ದೇವಸ್ಥಾನದ ಅಭಿವೃದ್ಧಿಗೆ, ಮಠದ ಅಭಿವೃದ್ಧಿಗೆ ಹಿಂಗೆ ಅಮೌಂಟ್ ಅನ್ನ ಕೊಡ್ತಾ ಹೋದ್ರೆ ನಾವು ಕೂಡ ಲಕ್ಷಾದಿ ಜನಗಳು ಬಂದರೂ ಕೂಡ ನಾವು ಊಟ ಹಾಕ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಸ್ವಾಮೀಜಿಯವರ ಮಾತು. ಗ್ಯಾರಂಟಿ ಯೋಜನೆಗಳನ್ನ ತೆಗಳುವ ಸಂದರ್ಭದಲ್ಲಿ ಆಡಿರುವಂತಹ ಮಾತು ಇದಾಗಿತ್ತು. ಅವರ ಮಾತುಗಳನ್ನ ವೀಕ್ಷಿಸ್ತಾ ಇದ್ರೆ ಇದು ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಏನು ಎತ್ತ ಅಂತ. ಭಕ್ತಾದಿಗಳು ಜಾಸ್ತಿ ಬಂದಿದ್ದಾರೆ, ಆ ಒಂದು ಕಾರಣಕ್ಕೆ ಜಾಸ್ತಿ ಬರ್ತಾ ಇದ್ದಾರೆ, ಆ ಒಂದು ಕಾರಣಕ್ಕೆ ಊಟದ ಖರ್ಚು ಜಾಸ್ತಿ ಆಗ್ತಾ ಇದೆ, ದವಸ ಧಾನ್ಯಗಳ ಖರ್ಚು ಜಾಸ್ತಿ ಆಗ್ತಾ ಇದೆ. 500 ಕ್ವಿಂಟಲ್ನಿಂದ ಈಗ 7,000 ಕ್ವಿಂಟಲ್ ವರೆಗೆ ದವಸ ಧಾನ್ಯಗಳಿಂದ ತೆಗೆದುಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಗುರೂಜಿ ಅವರು ಮಾತನಾಡ್ತಾ ಇರುವಂಥದ್ದು. ಪುಣ್ಯಾಶ್ರಮದಲ್ಲಿ ಅಂದ್ರೆ ಲಿಂಗಾಲೇಶ್ವರ ಸ್ವಾಮೀಜಿ ಅವರು ಹೇಳಿರುವಂತಹ ಹೇಳಿಕೆ ಅಂದ್ರೆ ಮಠಕ್ಕೆ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಮಾಡಬೇಕು ಅಂತಲ್ಲ, ಸರ್ಕಾರಗಳು ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಎನ್ನುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.